ಇನ್ನು ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ. ಮತದಾರರ ಮನೆ ಮಗಳಾಗಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತೀನಿ ಅಂತ ಪ್ರಿಯಾಂಕಾ ಜಾರಕಿಹೊಳಿ ಅವರು ತಮ್ಮ ಮನದಾಳದ ಮಾತನ್ನ ಆಡಿದ್ದಾರೆ. ಮತದಾರರ ಮನೆ ಮನೆಗೂ ತೆರಳುತ್ತಾ ಇದ್ದಾರೆ, ಮತಯಾಚನೆ ಮಾಡ್ತಾ ಇದ್ದಾರೆ. ಪ್ರಚಾರಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಿದ್ದಾರೆ. ಯುವಕರು ಮಹಿಳೆಯರು ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಾವು ಈ ಸಲ ಗೆಲ್ತೀವಿ ಅಂತ TV5 ಕನ್ನಡದ ಜೊತೆ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿದ್ದಾರೆ. ಹೋದಲ್ಲಿ ಬಂದಲ್ಲಿ ಕೂಡ ಭರಪೂರದ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ಮನೆ ಮಗಳಾಗ್ತಾ ಇದ್ದೀನಿ ನಾನೀಗಾಗಲೇ. ಕಾಂಗ್ರೆಸ್ನ ಗ್ಯಾರಂಟಿಗಳಿರ್ಬೋದು, ಕಾಂಗ್ರೆಸ್ನ ಯೋಜನೆಗಳಿಂದಾಗಿ ಕಾಂಗ್ರೆಸ್ಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗಾಗಿ ನಾನು ಕೂಡ ಪ್ರಚಾರಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಜನರು ಅತ್ಯುತ್ತಮವಾಗಿ ನನಗೆ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಅಂತ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಚಿಕ್ಕೋಡಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿನ ಅಖಾಡ ರೂಪುಗೊಂಡಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಈಗಾಗಲೇ ಒಂದು ಸುತ್ತಿನ ಚುನಾವಣಾ ಪ್ರಚಾರವನ್ನು ಪೂರ್ಣಗೊಳಿಸಿದ್ದಾರೆ. ಜೊತೆಗೆ ಈಗ ನಮ್ಮ ಜೊತೆ ಮಾತನಾಡೋಕ್ಕೆ ಸ್ವತಃ ಅವರೇ ಇರ್ತಕ್ಕಂಥದ್ದು. ಮೇಡಮ್, ಈಗಾಗಲೇ ಒಂದು ಸುತ್ತಿನ ಪ್ರಚಾರ ಪೂರ್ಣಗೊಳಿಸಿದೆ, ಯಾವ ರೀತಿ ಪ್ರತಿಕ್ರಿಯೆ ಸಿಕ್ಕಿದೆ? ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ್ತಾ ಇದ್ದಾರೆ. ಹಳ್ಳಿಗಳಾಯಿತು, ಸಾಕಷ್ಟು ಮಹಿಳೆಯರು, ಯುವಕರು ಕೂಡ ಬರ್ತಾ ಇದ್ದಾರೆ. ಮತ್ತು ಈಗಲೂ ಕೂಡ ಇವತ್ತು ಹುಕ್ಕೇರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಾಕಷ್ಟು ನಮ್ಮ ಪಾರ್ಟಿ ಕಾರ್ಯಕರ್ತರಾಯಿತು ಮತ್ತು ಜನರು ನಮ್ಮ ಪಾರ್ಟಿಗೆ ಯಾರು ಬೆಂಬಲಿಸ್ತಾ ಇದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ. ಹೌದಲ್ಲ, ಜನರಿಗೆ ಏನು ಭರವಸೆ ಕೊಡತ್ತೀರಿ? ನನಗೆ ಮತ ಹಾಕಬೇಕಂದ್ರೆ ಯಾವ ಕಾರಣಕ್ಕೆ ಹಾಕಬೇಕಂತ ಯಾವ ರೀತಿ ಅಪೀಲ್ ಮಾಡ್ತಾರೆ? ಈ ಕ್ಷೇತ್ರದ ಮುಂದಿನ ಏನು ಅಭಿವೃದ್ಧಿಗಳ ಕಾರ್ಯಗಳು ಆಗಿಲ್ಲ ಅದನ್ನು ನಾವು ಮುಂದೆ ಮಾಡ್ತೀವಿ ತಂದೆಯವರ ಮಾರ್ಗದರ್ಶನದಲ್ಲಿ. ಹಾಗೂ ಎಲ್ಲ ಈ ಬೆಳಗಾವಿ ಜಿಲ್ಲೆ ಎಲ್ಲ ಲೋಕಲ್ MLAಗಳು ಅವ್ರಿಗೂ ಕೂಡ ನಮ್ಮ ಸಪೋರ್ಟ್ ಬೇಕು. ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಮೊದಲೆಲ್ಲ ಯಾವ ರೀತಿ ಜನ ಸ್ಪಂದನೆ ಕೊಡ್ತಾ ಇದ್ದಾರೆ? ಒಂದು ಕಡೆ ತಂದೆಯವ್ರ ಸಂಘಟನೆ, ಮತ್ತೊಂದು ಕಡೆ ಸಹೋದರರು ಕೂಡ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಯಾವ ರೀತಿ ಏನು ಹೇಳ್ತಾರೆ? ಮನೇಲಿ ಬಂದಾಗೆಲ್ಲ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ರೀ, ಪಾಸಿಟಿವ್ ಆಗಿ. ನಿಮಗೆ ನಾವು ಈ ಸರ್ತಿ ಸಪೋರ್ಟ್ ಮಾಡ್ತೀವಿ. ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಮತ್ತು ಈ ಕಡೆ ನೀರಾವರಿಯಲ್ಲಿ ಇರಿಗೇಷನ್ ಎಲ್ಲ ರೈತರಿಗೆ ಸ್ವಲ್ಪ ಅನುಕೂಲ ಆಗಬೇಕು ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೇನೋ ಲೋಕಲ್ ಇಶ್ಯೂಸ್ ಇದ್ದರೆ ಅದೇ ತಂದೆಯವ್ರ ಗೈಡೆನ್ಸಲ್ಲಿ ಮಾಡ್ತೀವಿ ಅಂತ ಹೇಳ್ಬೋದು. ಮ್ಯಾಮ್, ಈಗ ಪ್ರಮುಖವಾಗಿ ಸರ್ಕಾರದ 5 ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂತು. ಈಗ ಕೇಂದ್ರದ ಅಂದರೆ ಕಾಂಗ್ರೆಸ್ಸಿಂದ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿದೆ. ಇದು ಕೂಡ ಅನುಕೂಲ ಆಗುತ್ತೆ? ಅನುಕೂಲ ಆಗತ್ತೆ ರೀ. ಮಹಿಳೆಯರಿಗೆ ಎಲ್ಲ ವರ್ಗದ ಜನರಿಗೆ ಅನುಕೂಲ ಮಾಡಿದ್ದಾರೆ. ಮಹಿಳೆಯರನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಯುವಕರು, ನಮ್ಮ ದೇಶದ ಅರ್ಧ ಜನಸಂಖ್ಯೆ 50ರಷ್ಟು ಯುವಕರಿದ್ದಾರೆ. ಸೊ ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಗಲಿ ಮತ್ತು ರೈತರಿಗೆ, ಸೊ ಅವ್ರನ್ನೆಲ್ಲ ಇನ್ಕ್ಲೂಡ್ ಮಾಡಿ ಆ ಪಂಚ ನ್ಯಾಯಗಳನ್ನು ಇವತ್ತು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಅದು ಅನುಕೂಲ ಆಗುತ್ತೆ ಅಂತ. ಇಡೀ ದೇಶದಲ್ಲಿ ಅತಿ ಚಿಕ್ಕ ವಯಸ್ಸಿನ ಅಭ್ಯರ್ಥಿನೂ. ಸೊ ಎಲ್ಲ ಕಡೆ ಹೋದಾಗ ಹಿರಿಯರೆಲ್ಲ ಯಾವ ರೀತಿ ಹೇಳ್ತಾರೆ? ಬೇರೆ ಬೇರೆ ರಾಜಕಾರಣಿಗಳ ಜೊತೆ ಮಾತನಾಡಿದಾಗ ನಿಮ್ಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ? ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಏನೋ ಟಿಪ್ಸ್ ಕೊಡ್ತಾರ ಅಂತ? ಟಿಪ್ಸ್ ಅಂದರೆ ಅದೇ ನಿಮ್ಮ ಪರವಾಗಿ ನಾವು ನಿಲ್ತೀವಿ. ತಂದೆಯವರು ಸಾಕಷ್ಟು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅವರು ಮೊದಲಿಂದ MLC ಕಾಲದಿಂದನೂ ಅವರು ಒಡನಾಟ ಇಟ್ಟುಕೊಂಡಿದ್ದಾರೆ ಈ ಕ್ಷೇತ್ರದ ಲೀಡರ್ಸ್ ಆಗಲು ಪಾರ್ಟಿ ಕಾರ್ಯಕರ್ತರ ಜೊತೆ. ಸೊ ಅದು ಈಗ ನಮಗೆ ಅನುಕೂಲ ಆಗುತ್ತೆ. ಮತ್ತು ಅವ್ರ ಕಾರ್ಯಗಳನ್ನು ಎಲ್ಲರೂ ನೋಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅವರ ಕಾರ್ಯಕ್ಷಮತೆಯನ್ನು ನೋಡಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಅವರು ಗುರುತಿಸಿದ್ದಾರೆ. ಸೊ ಅದನ್ನ ನಿಟ್ಟಿನಲ್ಲಿ ನಾವು ಈ ಸರ್ತಿ ಕಾನ್ಫಿಡೆನ್ಸ್ ಇದೆ. ನಿಮ್ಮ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ಪಕ್ಷ ಯಾವಾಗಲೂ ನಿಮ್ಮ ಜೊತೆ ಪರವಾಗಿ ಇರುತ್ತದೆ. ಮತ್ತು ಎಲ್ಲ ಲೋಕಲ್ ಲೀಡರ್ಸ್, ಸ್ಥಳೀಯ ಲೋಕಲ್ ಲೀಡರ್ಸ್ ಜೊತೆ ನಾವು ಗೈಡೆನ್ಸಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಇವಿಷ್ಟು ಏನಂದರೆ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳುವಂಥ ಮತ್ತು ಕ್ಯಾಮ್ರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೊಟ್ಟಾರಿಸ್ತಿ TV5 ಬೆಳಗಾವಿ.